ಫಸ್ಟ್ ಡೇ ನೈಟ್ ಶೋ ಅಂದ್ರೆ 2:30 ಶೋ ಅದು ಕೂಡ ಫುಲ್ ಆಗಿದೆ. ಖುಷಿ ಇದೆ ಇವತ್ತು. ಅದೇ ನೋಡಿ, ನಾವು ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಬರ್ತಾರೆ ನೋಡೋಣ, ಪಬ್ಲಿಸಿಟಿ ನಮ್ಗೆ ಆಗಿದ್ದು ಮಾಡಿದ್ದೀವಿ ಅಂತ ಅಂದ್ಕೊಂಡು ಮಾಡಿದ್ವಿ. ಇಲ್ಲಿ ನೋಡಿ ಜನ ನೋಡಿ ತುಂಬ ಖುಷಿ ಆಯಿತು. ಫಸ್ಟು ಫುಲ್ ನರ್ವಸ್ ಆಗಿತ್ತು, ಏನಾಗುತ್ತೋ ಏನೋ ಅಂತ. ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಯಾರು. ಎಲ್ಲರೂ ಏನಾಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡು ಬಂದ್ವಿ. ಎಲ್ಲ ಕಡೆ ಒಂದು 5-6 ಶೋ ಫುಲ್ ಆಗಿದ್ದು ನೋಡಿ ತುಂಬ ಖುಷಿ ಆಯಿತು. ಅದೇ ನೋಡಿ, ಮಾತೇ ಬರ್ತಿಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಫುಲ್ ಖುಷಿ ಆಗ್ತದೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್. ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡ್ತಿದ್ದೀರಾ, ತುಂಬ ಖುಷಿ ಆಗ್ತದೆ. ಇವಾಗ ನೆಕ್ಸ್ಟ್ ನಾಳೆ ಸ್ಯಾಟರ್ಡೆ ಸಂಡೇ ನಮಗೆ ಕ್ರೂಷಿಯಲ್ಲು. ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಹೊಸ ಪ್ರಯತ್ನ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗ್ತಿದೆ. ನೀವು ಒಂದ್ಸಲಿ ಬಂದು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಸಿನಿಮಾ ಚೆನ್ನಾಗಿದೆಯಾ ಇಲ್ವೋ ಅಂತ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ಖಂಡಿತ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. ಇನ್ನ ನಮಗೆ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಏನೋ ಬೇರೆ ಅಂದ್ಕೊಂಡಿದ್ದೀವಿ. ಈ ಥರ ಒಂದು ಸ್ಟ್ರಾಟಜಿ ಇಟ್ಕೊಂಡೇ ಮಾಡಿದ್ದು ನಾವು. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ. ಇನ್ನೂ ಒಂದು 2-3 ಡೇಸು ಪೂರ್ತಿ ಎಫರ್ಟ್ ಹಾಕಿ ಇಡೀ ಟೀಮು ಸಖತ್ ಕಷ್ಟಪಟ್ಟು ಮಾಡಿದ್ದೀವಿ. ಹೋಪ್ಫುಲಿ ಅದೇ ಇನ್ನೊಂದು 2-3 ದಿವಸ ಅದರಲ್ಲಿ ಗೊತ್ತಾಗತ್ತೆ ಏನು ರಿಸಲ್ಟು. ಖಂಡಿತವಾಗ್ಲೂ ಉಪಯೋಗ ಆಯಿತು ನಮಗೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅದೇ ನಾವು ಇಂಟರ್ವ್ಯೂಸಲ್ಲೆಲ್ಲ ಹೇಳ್ದಂಗೆ ನಮ್ಗೆ ರೀಚ್ ಇರಲಿಲ್ಲ. ಆ ಸೆಲೆಬ್ರಿಟಿ ಬೈಟ್ಸಿಂದ ಒಂಚೂರು ರೆಕಗ್ನಿಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಒಂದು ಟೀಮ್ ಇದೆ, ಬ್ಯಾಕ್ ಬೆಂಚರ್ಸ್ ಅನ್ನೋ ಟೀಮ್ ಒಂದಿದೆ ಅಂತ ಗೊತ್ತಾಗಿದ್ದೆ ಅವರಿಂದ. ಸೊ ಎಲ್ಲ ಸೆಲೆಬ್ರಿಟೀಸ್ಗೂ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಯಾವ್ದಾದ್ರು ಸೆಲೆಬ್ರಿಟೀಸ್ ಈ ಇಂಟರ್ವ್ಯೂ ನೋಡ್ತೀರಾ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊತೀವಿ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ವಿ ಆರ್ ಆಕ್ಚುಲಿ ಹಂಬಲ್ಡ್. ತುಂಬಾ ರೆಸ್ಪಾನ್ಸ್ ನೋಡಿ ಎಲ್ಲ ಕಾಲೇಜ್ ಹುಡುಗರಿಗೆ ಇಷ್ಟ ಆಗ್ತಿದೆ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ, ಬುಕ್ ಮೈ ಶೋಲಿ ಟಿಕೆಟ್ ಬುಕ್ ಮಾಡಿ, ಇವತ್ತೇ ಬುಕ್ ಮಾಡಿ ನಾಳೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್, ಆಲ್ ದ ಲವ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಒಂದಷ್ಟು ಯುವಕರು ಬರ್ತಾರೆ ಸಿನಿಮಾ ಮಾಡಕ್ಕೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಹೇಳಿದಾರೆ ಈ ವಾರದಲ್ಲಿ ನೋಡ್ತೀನಿ ಅಂತ. ಅವ್ರದ್ದು ಶೂಟಿಂಗ್ ಅಲ್ಲಿ ಬ್ಯುಸಿ ಇರೋ ಕಾರಣ ಈ ವೀಕೆಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ರು. ಖಂಡಿತ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಫುಲ್ ಜೋಶಲ್ಲಿ ಇದೀವಿ. ಖಂಡಿತ ಇನ್ನ 2-3 ಡೇಸ್ ಏನಿದೆ ಕ್ರೂಷಿಯಲ್ಲು, ಪಕ್ಕ ಒಳ್ಳೆ ರೆಸ್ಪಾನ್ಸ್ ತಗೊಂಡೆ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಜನ ಥಿಯೇಟರ್ಗೆ ಬರಲ್ಲ ಅಂತ ಹೇಳೋದನ್ನ ನಾವು ಸುಳ್ಳು ಮಾಡೋಕ್ಕೆ ನಾವು ನಿಂತಿರೋದು. ಪಕ್ಕ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ, ಅದನ್ನ ನಾವು ಮಾಡೇ ಮಾಡ್ತೀವಿ. ಹಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಿದೀವಿ. ರಿಷಬ್ ಅಣ್ಣ ಸಿಕ್ಕರೆ ಹಂಗೆ ತೋರಿಸ್ಬಿಟ್ಟು ಗ್ಲಿಮ್ಸ್ ತೋರಿಸ್ಬಿಟ್ಟು ಮೂವಿಗೆ ಕರ್ಕೊಬರೋಣ. ರಿಷಬ್ ಅಣ್ಣ ನೋಡ್ತಿದ್ರೆ ದಯವಿಟ್ಟು ನಮ್ಮ ಸಿನಿಮಾ ಒಂದ್ಸಲ ನೋಡಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಕವರ್ ಮಾಡಿದ್ದೀರಾ, ಚೆನ್ನಾಗಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಈ ತರ ಸಪೋರ್ಟ್ ಹೊಸಬ್ರಿಗೆ ನೀವು ಮಾಡ್ತಿರೋದು ಆಕ್ಚುಲಿ ತುಂಬಾ ಹೆಲ್ಪ್ ಆಗ್ತಿದೆ ಸಿನಿಮಾಗೆ. ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಮೀಡಿಯಾ, ಮಾಧ್ಯಮದವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ. ಫ್ರಮ್ ದ ಟೀಮ್ ಬ್ಯಾಕ್ ಬೆಂಚರ್ಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಡೆಬ್ಯೂ ಮೂವಿ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಕಿರಿಕ್ ಪಾರ್ಟಿ ಆದಮೇಲೆ ಜನ ಬಂದು ಅದು ನೈಟ್ ಬಂದು ತುಂಬ ಜನ ನೋಡ್ತಾರೆ ಮೂವಿ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಬೆಂಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಯಾಕ್ ಬೆಂಚರ್ಸ್ ಅಂದರೆ ಏನಂತ ತುಂಬ ಜನ ಕೇಳ್ತಾ ಇದ್ದಾರೆ. ಬ್ಯಾಕ್ ಬೆಂಚರ್ಸ್ ಅಂದರೆ ಸೊ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಕಾಲೇಜ್ ಲೈಫಲ್ಲಿ ಸೊ ಬ್ಯಾಕ್ ಬೆಂಚರ್ಸ್ ಡೇಸ್ ಅಂತ ಇರುತ್ತಲ್ವ, ಅದನ್ನು ಡೈಮಂಡ್ ಡೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಡೈಮಂಡ್ ಡೇಸ್ನ ಬ್ಯಾಕ್ ಬೆಂಚರ್ಸ್ ಮೂವಿಯಲ್ಲಿ ಬಂದು ನೀವು ಕಂಡುಕೊಳ್ಬೋದು. ಸೊ ದಯಮಾಡಿ ಎಲ್ಲರೂ ಬ್ಯಾಕ್ ಬೆಂಚರ್ಸ್ ಮೂವಿಗೆ ಬನ್ನಿ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಆ್ಯಂಡ್ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ರೆಕಗ್ನೈಸ್ ಮಾಡ್ತಿದ್ದಾರೆ ನಿಶಾ, ಮಾನ್ಯ, ಇವರು ಅವರು ಅಂತ, ಛೋಟಾ ಭೀಮ್ ಅಂತ. ಐ ಆಮ್ ಸೋ ಹ್ಯಾಪಿ ಟುಡೇ. ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ. ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಬ್ಯಾಕ್ ಬೆಂಚರ್ಸ್ ಅಂತ ಆಕ್ಚುಲಿ ಬಂದಾಗ ಎಲ್ಲರೂ ಯೋಚನೆ ಮಾಡ್ತಿದ್ರು. ಇವಾಗ ನಿಮ್ಗೆ ಗೊತ್ತು, ಒಂದು ಸಿನಿಮಾ ಬಂದ್ರೆ ಅವತ್ತಿನ ದಿನ ನೋಡೋದು ಹೇಗೆ ಅಂತ ಹೇಳಿ. ಬಟ್ ಅದೇ ರೀತಿ ಅಷ್ಟು ಸಿನಿಮಾ ಇರ್ಬೇಕಾದ್ರೆ ಬ್ಯಾಕ್ ಬೆಂಚರ್ಸ್ ಯಾಕೆ ನೋಡ್ಬೇಕು ಅಂತ ಸುಮಾರು ಜನ ಕೇಳಿದಾಗ ಅವರೆಲ್ಲ ಉತ್ತರ ಕೊಟ್ಟಿದ್ದಿತ್ತಲ್ಲ. ಸೊ ಅದರಿಂದ ನಿಮ್ಗೆಲ್ಲರೂ ಗೊತ್ತಾಗಿರುತ್ತೆ ಇವತ್ತು ಜನ ಹೇಗ್ ಬಂದಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ ಕೂಡ ಒಂದು ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಒಬ್ಬೊಬ್ರು ಕೂಡ ಫೋನ್ ಮಾಡಿ ರಿವ್ಯೂ ಕೊಡ್ತಿದ್ದಾರೆ. ಅಂಡ್ ಸುಮಾರು ಜನ ಪೋಸ್ಟ್ ಮಾಡ್ತಿದ್ದಾರೆ ಅದನ್ನ, ಅವ್ರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿ.
ಅದೇ ರೀತಿ ಎಲ್ಲ ಮತ್ತೆ ಐ ಆಮ್ ಡ್ಯಾಮ್ ಶೋರ್, ಯಾಕಂದ್ರೆ ಒಂದು ಸರಿ ಸಿನಿಮಾ ನೋಡಿದವರು ಮತ್ತೊಮ್ಮೆ ಸಿನಿಮಾ ನೋಡ್ತಾರೆ, ಅಷ್ಟು ಹಿಲೇರಿಯಸ್ ಆಗಿದೆ. ಯಾಕಂದ್ರೆ ನೀವು ಯಾವುದೇ ಸಿನಿಮಾದಲ್ಲಿ ನೋಡಿದ್ರು ಒಂದೊಂದು ಸೀನ್ ಏನಿರುತ್ತೆ ಅದು ಎಲ್ಲೋ ನೋಡ್ದಂಗಿದೆ ಅಂತ ಅನ್ಸುತ್ತೆ, ಬಟ್ ಈ ಒಂದು ಸಿನಿಮಾದಲ್ಲಿ ಈ ಸೀನ್ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನ್ಸೋ ಚಾನ್ಸೇ ಇಲ್ಲ. ಸೊ ಅಷ್ಟು ಯುನೀಕ್ ಆಗಿ ಯೋಚನೆ ಮಾಡಿರುವಂತ ಒಂದು ಸಿನಿಮಾ. ಸೊ ಇಡೀ ತಂಡ ಹೊಸಬರ ತಂಡ. ಸೊ ಯೂಶಲಿ ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಯಾರು ಒಂದು ಪ್ರೀತಿನ ಕೊಡ್ತಾರೆ ಅಂತಂದ್ರೆ ಅದು ಬರೀ ಕನ್ನಡಿಗರು ಮಾತ್ರ ಸಿನಿಮಾ ಮತ್ತೆ ಒಂದು ಕಲೆಗೆ ಬೆಲೆ ಕೊಡುವಂಥದ್ದು ಅಂತ. ಸೊ ಎಲ್ಲ ಕನ್ನಡಿಗರ ಮೇಲೆ ಭಾರ ಹಾಕಿ ನಾವು ನಿಂತಿದೀವಿ. ಸೊ ಬ್ಯಾಕ್ ಬೆಂಚರ್ಸ್, ಇದು ನಿಮ್ಮ ಸಿನಿಮಾ, ನಿಮ್ಮ ಹತ್ತಿರದ ಥಿಯೇಟರ್ ಅಲ್ಲೇ ಹೋಗಿ ನೋಡಿ. ಧನ್ಯವಾದ, ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು ಮೂವಿ. ನಮ್ ಸ್ಟೂಡೆಂಟ್ಸ್ಗೆಲ್ಲ ಸಖತ್ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ರು ಬಂದು ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಗ್ರಾಜುಯೇಷನ್ ಸೀನ್ ಅಂತೂ ಲೈಕ್ ನಮ್ದು ಹಿಂಗ್ ನಮ್ಗಿನ್ನ ಗ್ರಾಜುಯೇಷನ್ ಬಂದಿಲ್ಲ, ಆದ್ರೂ ನಮ್ದು ಇನ್ನೊಂದ್ 2 ವರ್ಷ ಆದ್ಮೇಲೆ ಹಿಂಗೆ ಇರುತ್ತೆ ನಮ್ಗೂ ಕೂಡ ಅಂತ ಸಖತ್ ಕನೆಕ್ಟ್ ಆಯ್ತು. ತುಂಬಾ ಚೆನ್ನಾಗಿದೆ, ಕಾಮಿಡಿ ಮೂವಿ ಸಕ್ಕತ್ತಾಗಿದೆ. ಸಾರಿ, ನಾ ಮಾಡಿ ತರಲೇ ಎಲ್ಲ ನೆನಪಾಯ್ತು. ತುಂಬಾ ಚೆನ್ನಾಗಿದೆ, ಒಂಥರ ಕನೆಕ್ಟ್ ಆಗುತ್ತೆ ಮೂವಿ, ಹಾರ್ಟ್ಗೆ ಕನೆಕ್ಟ್ ಆಗುತ್ತೆ, ಸಕ್ಕತ್ತಾಗಿದೆ. ನಾವು ಬ್ಯಾಕ್ ಬೆಂಚರ್, ಅದಕ್ಕೆ ನಾವು ಬ್ಯಾಕ್ ಬೆಂಚರ್ಸ್ ಎಲ್ಲ ಬಂದು ಮೂವಿ ನೋಡ್ತೀವಿ. ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಎಲ್ರು ನೋಡಿ ಪ್ಲೀಸ್. ನಮ್ಗೆ ಒಂದು ಇವ್ರದ್ದು ಅವ್ರ ಚೋಟಾ ಭೀಮ್ ಸೀನ್ ಅಂತೂ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಪೇರೆಂಟ್ಸ್ ಸೀನ್ ಕೂಡ, ಮೇನ್ ಹೀರೋ ಆರ್ಯ ಅವರ ಪೇರೆಂಟ್ಸ್ ಸೀನ್ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲ ನೀವ್ ಇದು ಅಂತ ಹೇಳಂಗೇ ಇಲ್ಲ, ಎಲ್ಲ ಕ್ಲಿಪ್ಸು ತುಂಬಾ ಚೆನ್ನಾಗಿದೆ. ಮೂವಿ ಸಕ್ಕತ್ತಾಗಿ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಬಂದೇ ನೋಡಿ, ಬನ್ನಿ ಥಿಯೇಟರ್ಗೆ ಬಂದು ನೋಡಿ. ಇಲ್ಲ ಆಯ್ತು, ಅಷ್ಟೊಂದೆಲ್ಲ ಇಲ್ಲ. ವಿ ವಿಶ್ ಮಾಡೋಣ ಅಂತ, ಬಟ್ ಇಲ್ಲ. ಬ್ಯಾಕ್ ಬೆಂಚರ್ ಆದ್ರೂ ಸ್ವಲ್ಪ ಡೀಸೆಂಟ್ ಬ್ಯಾಕ್ ಬೆಂಚರ್ಸ್. ಥ್ಯಾಂಕ್ ಯು.